ನೋಡಿ, ಇಡೀ ಕೊಟ್ಟೂರನ್ನ ಬೆಚ್ಚಿ ಬೀಳಿಸಿದಂತಹ ತ್ರಿವಳಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೃತದೇಹ ಹೊರತೆಗೆದಾಗ ಸಂಬಂಧಿಕರು ಕೂಡ ಶಾಕ್ ಆಗಿದ್ದಾರೆ. ಅಂತದೇನಾಯ್ತು? ತಂದೆ ತಾಯಿ ತಂಗಿಯ ಕತ್ತು ಕೊಯ್ದು ಹತ್ಯೆ ಮಾಡಿರೋ ಕೀಚಕ ಮಗ. ಜನವರಿ 26ರಂದು ಕೊಲೆ ಮಾಡಿರುವಂತಹ ಕೀಚಕ ಅಕ್ಷಯ್. ಮೃತದೇಹಗಳನ್ನ ನೋಡಿ ಕಣ್ಣೀರು ಹಾಕ್ತಿದ್ದಾರೆ ಕುಟುಂಬಸ್ಥರು ಕೂಡ. ಒಬ್ಬರ ಕಾಲು ಕಟ್ ಮಾಡಿ ಒಂದೇ ಕುಣಿಯಲ್ಲಿ ಮೂವರನ್ನ ಹೂತು ಹಾಕಿರುವಂಥದ್ದು. ಇನ್ನು ಮನೆಯ ಹಾಲ್ನಲ್ಲಿ ಹೂತು ಹಾಕಿದಂತ ಅಕ್ಷಯ್ 3 ಮೃತದೇಹಗಳು ಗುಂಡಿಯೊಳಗೆ ಹೋಗದಿದ್ದಾಗ ತಂದೆಯ ಕಾಲನ್ನೇ ಕತ್ತರಿಸಿದ್ದಾನಂತೆ. ಸ್ಪ್ರೇ ಸಿಂಪಡಿಸಿ ತಂದೆ ತಾಯಿ ತಂಗಿ ಕತ್ತನ್ನ ಸೀಳಿ ಹತ್ಯೆ ಮಾಡಿರುವಂಥದ್ದು. ಘಟನೆಯ ಭೀಕರತೆಯನ್ನ ಬಿಚ್ಚಿಟ್ಟಿರುವಂತಹ ಮೃತ ಭೀಮರಾಜ್ ಸಂಬಂಧಿಕರು. ಮೃತದೇಹ ಹೊರತೆಗೆದಾಗ ಸಂಬಂಧಿಕರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಅವರ ಕುಟುಂಬಸ್ಥರ ಕ್ರಂದನ ಮುಗಿಲು ಮುಟ್ಟಿದೆ. ತ್ರಿವಳಿ ಕೊಲೆ ನಿಜವಾಗ್ಲೂ ಕೂಡ ಈ ರೀತಿಯಾಗ್ಲೂ ಆಗಬಹುದಾ? ಈ ರೀತಿಯಾಗ್ಲೂ ಕೂಡ ಕೊಲೆ ಮಾಡಬಹುದಾ? ಯಾರೋ ಬೇರೆ ದುಶ್ಮನ್ ಇದ್ದವರು ಕೊಲೆ ಮಾಡ್ತಾರೆ, ಅಥವಾ ಕಳ್ತನಕ್ಕೆ ಮಾಡ್ತಾರೆ, ಅಥವಾ ಬೇರೆ ದ್ವೇಷಕ್ಕೇನೋ ಮಾಡ್ತಾರೆ, ಹೊರಗಿನವ್ರು ಮಾಡ್ತಾರೆ ಅಂತ ನಾವು ನೋಡಿದ್ವಿ ಇಷ್ಟು ದಿನ. ಆದರೆ ಇತ್ತೀಚೆಗೆ ಆ ಥರ ಆಗ್ತಾ ಇಲ್ಲ. ತಮ್ಮ ಮನೆಗಳಲ್ಲೇ ದ್ವೇಷ, ಅವರೇ ಕೊಲೆ ಮಾಡೋದು, ಈ ರೀತಿಯಾದಂಥ ಘಟನೆಗಳು ನಡೀತಾ ಇದೆ. ಇದೀಗ ಈ ಒಂದು ತ್ರಿವಳಿ ಕೊಲೆ ಕೇಸ್ ಏನಿತ್ತು ಕೊಟ್ಟೂರಲ್ಲಿ, ಈ ಒಂದು ಕೇಸಲ್ಲಿ ಮೃತದೇಹಗಳನ್ನ ಪೊಲೀಸರು ಯಾವಾಗ ಹೊರಗೆ ತೆಗೆದಿದ್ದಾರಲ್ಲ, ಅವಾಗ ಸಂಬಂಧಿಕರು ನೋಡಿ ಶಾಕ್ ಆಗಿದ್ದಾರೆ. ವಿಚಿತ್ರವಾಗಿ ಕಾಲ್ಗಳನ್ನ ಕತ್ತರಿಸೋದು, ಅದರಲ್ಲೂ ಕೂಡ ಆ ಒಂದು ಗುಂಡಿಯಲ್ಲಿ ಜಾಗ ಸಾಲಿಲ್ಲ ಅಂತ ಹೇಳಿ, ಎಕ್ಸ್ಟ್ರಾ ಇತ್ತು ಅಂತ ಹೇಳಿ ಕಾಲನ್ನೇ ಕತ್ತರಿಸ್ಬಿಟ್ಟಿದ್ದಾನಂತೆ. ಯಾರು ಪಕ್ಕ ಸೈಕೋನೇ ಇರ್ತಾನೆ ಇವನು, 100% ಸೈಕೋಗಳೇ ಇಂಥ ಕೆಲಸಗಳನ್ನ ಮಾಡೋದು. ಮೃತದೇಹಗಳನ್ನ ನೋಡಿ ಕಣ್ಣೀರು ಹಾಕ್ತಿದ್ದಾರೆ. ಒಬ್ಬರ ಕಾಲ್ ಕಟ್ ಮಾಡಿದ್ದಾನೆ, ಮನೆಯ ಹಾಲ್ನಲ್ಲೇ ಅದನ್ನ ಹೂತು ಹಾಕಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಾಂತಕುಮಾರ್. ನೋಡ್ತಾ ಇದೀವಿ, ಬಹಳ ಸೈಕೋ ಅಂತ ಅನಿಸ್ತಾ ಇದೆ ಈ ಕೇಸ್ ನೋಡಿದ್ರೆ. ಯಾರು ಇವನ್ ಪಕ್ಕ ಸೈಕೋನೆ. ಕಾರಣ ಏನು ಅಂತಂದ್ರೆ, ಇಷ್ಟೊಂದು ಕ್ರೂರವಾಗಿಯೂ ಕೂಡ ಕೊಲೆ ಮಾಡ್ತಾರ ಅಂತ ಹೇಳಿ ಸಹಜವಾಗಿ ಒಂದು ಪ್ರಶ್ನೆ ಹುಟ್ಟುತ್ತೆ. ಅದು ಕೂಡ ಹೊರಗಿನವರಲ್ಲ, ತಮ್ಮ ಮನೆಯವರೇ ಅಂತ ಹೇಳಿ ಮತ್ತೊಂದು ವಿಚಾರ. ಹಾಗಾಗಿ ಸದ್ಯಕ್ಕೆ ತನಿಖೆಯಲ್ಲಿ ಏನಿದೆ ಹೆಚ್ಚಿನ ಮಾಹಿತಿ? ರೋಶ್ನಿ, ಇದೊಂದು ವಿಪರ್ಯಾಸ ಅಂತ ಹೇಳ್ಬೋದು. ಯಾಕಂದ್ರೆ ಹೃದಯೋದ್ರೇಕದ ಘಟನೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸ್ವಂತ ಮಗನೇ ಹರಿದಂತ ತಂದೆ ತಾಯಿಯನ್ನ ಮತ್ತು ಒಡ ಹುಟ್ಟಿದಂತ ತಂಗಿಯನ್ನ ಕ್ರೂರವಾಗಿ ಕೊಲೆ ಮಾಡೋದು ಅನ್ನೋದು ಯಾವುದೇ ರೀತಿಯಾದಂತ ಎಲ್ಲ ಮನುಷ್ಯರಿಗೂ ಕೂಡ ಒಂದು ಕ್ರೂರತನದ ಪರಮಾವಧಿ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದರಲ್ಲೂ ವಿಶೇಷವಾಗಿ ಏನಂತಂದ್ರೆ, ಕೊಲೆ ಮಾಡಿದ ನಂತರ ಈ ಆರೋಪಿತ ಅಕ್ಷಯ್ ಕುಮಾರ್ ಏನಿದ್ದಾನೆ, ಅವ್ರ ತಂದೆ ಭೀಮರಾಜ್ ಅವರ ಮೃತದೇಹವನ್ನ ಮನೆಯೊಳಗೆ ತೆಗೆದಂತ ಗುಂಡಿಯಲ್ಲಿ ಹಾಕಕ್ ಹೋದಾಗ ಅವ್ರ ಕಾಲು ಒಳಗಡೆ ಹೋಗಲ್ಲ. ಆಗ ಅವ್ರ ಕಾಲು ಕಟ್ ಮಾಡೋದ್ರ ಮೂಲಕ ತನ್ನ ಕ್ರೂರತನವನ್ನ ಇಲ್ಲಿ ಮೆರೆಸಿರ್ತಕ್ಕಂಥದ್ದು ಪೊಲೀಸರ ತನಿಖೆಯಿಂದ ಬಯಲಾಗಿದೆ. ಯಾಕಂದ್ರೆ ಮಧ್ಯಾಹ್ನ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ಅಲ್ಲಿಗೆ ಕರ್ಕೊಂಡ್ ಬಂದ ನಂತರ ಮಹಜರು ಮಾಡುವಂತ ಪ್ರಕ್ರಿಯೆ ಶುರುವಾಗುತ್ತೆ. ಆಗ ಗುಂಡಿಯನ್ನ ತೆಗೆದಂತ ಸಂದರ್ಭದಲ್ಲಿ ದೇಹಗಳು ಮತ್ತು ದೇಹದಲ್ಲಿ ಕಟ್ಟಾಗಿರ್ತಕ್ಕಂಥ ಕಾಲಿನ ಭಾಗಗಳು ಸಿಗ್ತವೆ. ಅವಾಗ ಇವನ ಕ್ರೂರತನ ಅಲ್ಲಿ ಗೊತ್ತಾಗುತ್ತೆ. ಇದರಿಂದ ಈಗ ಏನಾಗಿದೆ, ಅವರ ಒಂದು ಸಂಬಂಧಿಕರು ಏನಿದ್ದಾರೆ, ಕುಟುಂಬಸ್ಥರ ಸಂಬಂಧಿಕರು ಏನಿದ್ದಾರೆ, ಅವರು ನಮಗೆ ಯಾವುದೇ ರೀತಿಯಾದಂತ ಕರುಣೆ ತೋರಿಸಲಾರ್ದಂಗೆ ಕಾನೂನಲ್ಲಿ ಇರ್ತಕ್ಕಂಥ ಕ್ರೂರವಾದ ಶಿಕ್ಷೆಯನ್ನ ನೀಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದ್ರು ಕೂಡ ಇವನು ಸೈಕೋ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗಾಗಲೇ ನಾವು ತಿಳಿಸಿದಂತೆ ಇವನು ಒಂದು ಚಟ ಚಕ್ರವರ್ತಿ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇವನಿಗೆ ಒಂದ್ ಕಡೆ ಗಾಂಜಾ ಸೇದುವಂತ ಚಟ ಇತ್ತು, ಒಂದ್ ಕಡೆ IPL ಬೆಟ್ಟಿಂಗ್ ಆಡುವಂತ ಚಟ ಇತ್ತು, ಮತ್ತೆ ರಿಸರ್ವ್ ಮಾಡಿದಂತ ಹಣದವನ್ನು ಕೊಡ್ರಿ, ನನಗೆ ವಾಪಸ್ ಬಿಡಿಸ್ಕೊಡ್ರಿ ಅಂತೇಳಿ ಬಿಡಿಸಿದಂತ ಒಂದು ಘಟನೆಗಳು ಕೂಡ ಈಗಾಗಲೇ ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ. ಈ ಎಲ್ಲಾ ಘಟನೆಗಳನ್ನ ನೋಡ್ತಾ ಇದ್ರೆ ಇವನು ಹಣಕ್ಕಾಗಿ ಈ ರೀತಿಯಾದಂತ ಒಂದು ಬರ್ಬರವಾದ ಹತ್ಯೆಯನ್ನ ಮಾಡಿರೋದು ಎಷ್ಟು ಸರಿ, ಇದರಿಂದ ಸಮಾಜಕ್ಕೆ ಏನ್ ಸಂದೇಶ ಹೋಗುತ್ತೆ ಅನ್ನೋದನ್ನ ನಾವು ವಿಚಾರ ಮಾಡಬೇಕಾಗ್ತದೆ. ಹೀಗಾಗಿ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದೆ ಸದ್ಯದ ಮಟ್ಟಿಗೆ. ಅದು ಹಾಗೆ ಸಾಗಿ ಈತನಿಗೆ ಕೂಡ ಒಂದು ಶಿಕ್ಷೆ ನಡಿಬೇಕು ಅಂತಕ್ಕಂಥದ್ದು ಈಗ ಅವರ ಕುಟುಂಬಸ್ಥರ ಮತ್ತು ಸಂಬಂಧಿಕರ ಒಂದು ಆಕ್ರೋಶವಾಗಿದೆ. ರೋಶ್ನಿ, ಹಾಗಾದ್ರೆ ಶಾಂತಕುಮಾರ್, ಇಲ್ಲಿ ಪ್ರಮುಖವಾಗಿ ಕೇವಲ ಹಣಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಡಿದ್ದಾನ ಇವನು ಅಂತ ಹೇಳಿ? ಅಂದ್ರೆ ಇವನು ಶೋಕಿಗೋಸ್ಕರ ದುಡ್ಡು ಕೇಳ್ತಿದ್ದ, ಇವ್ರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಇಂತ ಒಂದು ಕೆಲಸ ಮಾಡಿದಾನ? ಹೌದು. ಯಾಕಂದ್ರೆ ಜಗಳೂರಲ್ಲಿ ಇರ್ತಕ್ಕಂಥ ಮನೆಯನ್ನ ಮಾರಾಟ ಮಾಡಿ ಈ ಕಡೆ ಬಂದು ಸೆಟ್ಲ್ ಆಗ್ತಾರೆ ಅವರು ತಂದೆ ತಾಯಿ ಭೀಮರಾಜ್ ಮತ್ತು ಜಯಲಕ್ಷ್ಮಿ ಅಮೃತಾಳೊಂದಿಗೆ. ಅಂದ್ರೆ ಈತನ ತಂಗಿ ಅಮೃತಾಳೊಂದಿಗೆ ಈತನನ್ನು ಕರೆದುಕೊಂಡು ಬಂದು ಅಲ್ಲಿ ಇಟ್ಟಿರ್ತಾರೆ. ಆಮೇಲೆ ಅಮೃತಾಳ ಹೆಸರಲ್ಲಿ ಒಂದಿಷ್ಟು ಅರ್ಧದಷ್ಟು ಹಣವನ್ನ, ಸುಮಾರು ಸಿಕ್ಕಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಸುಮಾರು 50 ಲಕ್ಷ ಹಣವನ್ನ ಆಕೆ ಹೆಸರಿನಲ್ಲಿ ಇಟ್ಟಿದ್ರು. ಮಿಕ್ಕ 50 ಲಕ್ಷ ಕೇಳಿದಾಗ ಇರೋದು 2 ಮಕ್ಕಳು, ನಿಮ್ಗೆ ಇಬ್ಬರಿಗೆ ಅಲ್ವಾ ದುಡ್ಡು ಅನ್ನೋ ಒಂದು ಸಮಜಾಯಿಷಿಯನ್ನ ತಂದೆ ತಾಯಿಗಳು ಕೊಟ್ಟಾಗ ಅದರಿಂದ ಅವನು ತೃಪ್ತನಾಗಲ್ಲ.
ತನ್ನ ಒಂದು ಚಟಗಳಿಗಾಗಿ ಮತ್ತು IPL ಆಡೋ ಒಂದು ಬೆಟ್ಟಿಂಗ್ ಆಡುವಂತ ಒಂದು ಇದಕ್ಕಾಗಿ ಬಹುಶಃ ಇನ್ನೂ ಗೊತ್ತಾಗ್ಬೇಕಾಗಿರೋದು ಏನು ಅಂದ್ರೆ IPL ನ ಇಂದಿನ ರೀತಿಯ IPL ಅಲ್ಲಿ ಏನಾದ್ರು ಇವನಿಗೆ ಸಾಲಗಳಿದೆ ಏನೋ, ಸಾಲಗಾರರ ಕಾಟ ಇದೆ ಏನೋ ಅನ್ನೋದು ಮುಂದಿನ ತನಿಖೆಯಲ್ಲಿ ಗೊತ್ತಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇವನು ಹಣಕ್ಕಾಗಿ ಪೀಡಿಸ್ತಿದ್ದ ಅಂತಕ್ಕಂಥದ್ದು ಮತ್ತೆ ತಂಗಿ ಹೆಸರಲ್ಲಿ ಇಟ್ಟಂತ ಹಣದ ಮೇಲಿನ ಹೊಟ್ಟೆ ಕಿಚ್ಚು, ಈ ಎರಡೂ ಕಾರಣಗಳಿಂದಾಗಿ ಸದ್ಯಕ್ಕೆ ಈ ಕೊಲೆ ನಡೆದಿದೆ ಅನ್ನೋದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿರ್ತಕ್ಕಂಥದ್ದು. ಇನ್ನಷ್ಟೇ, ಯಾಕಂದ್ರೆ ಇವಾಗ ಅವನ್ನ ಕಸ್ಟಡಿಗೆ ತಗೊಂಡು ಇವತ್ತು ಸ್ಥಳ ಮಹರ್ಜರು ಮಾಡಿರ್ತಕ್ಕಂಥದ್ದು, ಇನ್ನಷ್ಟೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅವರು ಪೊಲೀಸರ ಕಸ್ಟಡಿಗೆ ನೀಡುವಂತ ಪ್ರಕ್ರಿಯೆಗಳು ನಡಿಬೇಕಾಗಿದೆ. ಇದೆಲ್ಲ ಮುಗಿಯೋದಕ್ಕೆ ಒಂದು ದಿವಸ ಹಿಡಿಯೋಬಹುದು ಅಂತ ಒಂದು ಸಾಧ್ಯತೆಗಳಿದಾವೆ ಅಂತಕ್ಕಂಥದ್ದು ಪೊಲೀಸ್ ಮೂಲಗಳ ಮಾಹಿತಿ ಈಗ ಸಿಕ್ಕಿರೋಂಥದ್ದು. ಸೊ ಮುಂದಿನ ತನಿಖೆಯಿಂದಷ್ಟೇ ಸರಿಯಾದ ಕಾರಣ, ನಿಕಟವಾದಂತಹ ಒಂದು ಪ್ಲಾನ್ ಎಲ್ಲಿ ಮಾಡ್ದ, ಏನಂಗ್ ಮಾಡ್ದ ಅನ್ನೋದು ಮುಂದಿನ ತನಿಖೆಯಿಂದಷ್ಟೇ ಗೊತ್ತಾಗುತ್ತೆ. ರೋಶ್ನಿ, ಎಸ್, ಥ್ಯಾಂಕ್ ಯು ಶಾಂತಕುಮಾರ್, ನೀವೆಲ್ಲ ಮಾಹಿತಿಗಾಗಿ. ಎಸ್ ನೋಡಿ, ಕೇವಲ ಹಣಕ್ಕೋಸ್ಕರ ತನ್ನ ಬಿಟ್ಟಿ ಶೋಕಿ ಮಾಡಲಿಕ್ಕೋಸ್ಕರ ಇಲ್ಲಿ ಈ ರೀತಿಯಾದಂಥ ಒಂದು ಕೊಲೆ ಮಾಡಿರುವಂಥದ್ದು ಗೊತ್ತಾಗ್ತಾ ಇದೆ. ಅದು ಕೂಡ ಖುದ್ದು ತಮ್ಮ ತಂದೆ ತಾಯಿ ಹಾಗೂ ತಂಗಿಯನ್ನ ಬರ್ಬರವಾಗಿ ಕೊಲೆ ಮಾಡಿ ಮನೆಯಲ್ಲೇ ಆ ಒಂದು ಶವಗಳನ್ನು ಹೂತಾಕಿದ್ದಾನೆ. ಹಾಗಾಗಿ